ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಬಂಧುಗಳೇ, ಒಂದು ಹೊಸ ವಿಡಿಯೋಗೆ ಸ್ವಾಗತ. ವೃಷಭ ರಾಶಿಯವರೇ, ನಿಮ್ಮ ತಾಳ್ಮೆಗೆ ಈಗ ಫಲ ಸಿಗುವ ಸಮಯ ಬಂದಿದೆ. ಹೌದು, ನೀವು ಸರಿಯಾಗಿಯೇ ಕೇಳಿಸ್ಕೊತಾ ಇದ್ದೀರಾ. ಭಗವಂತನ ಮನೆಗೆ ತಡ ಆಗ್ಬೋದು, ಆದರೆ ಅನ್ಯಾಯ ಎಂದಿಗೂ ಆಗೋದಿಲ್ಲ. ಇಷ್ಟು ದಿನ ನೀವು ಸೈಲೆಂಟಾಗಿ ನೋಡಿದ್ರಿ, ಯಾರಿಗೂ ಏನು ಹೇಳ್ಕೊಳ್ಳಿಲ್ಲ, ಹಂಗೇನೆ ಕಾಯ್ತಾ ಇದ್ರಿ. ಈಗ ಬ್ರಹ್ಮಾಂಡ ಮಾತಾಡುವ ಸಮಯ ಬಂದಿದೆ. ಇವತ್ತಿನ ಈ ಸಂದೇಶ ತುಂಬ ಖಾಸಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಸ್ಥಿರತೆ, ಸುಖ, ಸಮೃದ್ಧಿ ಬರುವ ಮಹಾ ಸಂಕೇತ ಇದಾಗಿರುತ್ತೆ. ಧ್ಯಾನದಿಂದ ಕೇಳಿ. ವೃಷಭ ರಾಶಿಯ ಅಧಿಪತಿ ಶುಕ್ರ ಅಂದರೆ ಸೌಂದರ್ಯ, ಸುಖ, ಸಂಪತ್ತು, ಪ್ರೀತಿ. ಇಷ್ಟು ದಿನ ಶುಕ್ರ ನಿಮ್ಮನ್ನು ಪರೀಕ್ಷೆ ಮಾಡ್ತಿದ್ದ. ಈಗ ಶುಕ್ರ ನಿಮಗೆ ವರ ಕೊಡೋದಕ್ಕೆ ಸಿದ್ಧ ಆಗಿದ್ದಾನೆ. ನಿಮ್ಮ ಜೀವನದಲ್ಲಿ ಈಗ ನಿಧಾನವಾಗಿ ಒಂದು ಸಮಯ ಬರ್ತಾ ಇದೆ. ವೃಷಭ ರಾಶಿಯವರೇ, ಎಲ್ಲಿ ನಿಮ್ಮ ಸೈಲೆಂಟ್ ದೊಡ್ಡ ಒಂದು ಫಲವನ್ನು ಕೊಡುತ್ತೆ. ಸಮಯ ತುಂಬ ಕಡಿಮೆ ಇದೆ. ಈ ವಿಡಿಯೋವನ್ನು ಶಾಂತವಾಗಿ ಒಬ್ಬರೇ ಕುಳಿತು ನೋಡಿ, ಯಾಕೆಂದರೆ ತುಂಬ ದೊಡ್ಡ ಮತ್ತು ಸುಖಕರ ಘಟನೆ ನಿಮಗಾಗಿ ಕಾಯ್ತಾ ಇದೆ. ಅಂತಹ ಘಟನೆ ನಡೆಯುತ್ತೆ. ನಾನು ಇದಕ್ಕಾಗಿಯೇ ಕಾಯ್ತಿದ್ದೆ ಅಂತೀರಿ. ವೃಷಭ ರಾಶಿಯವರೇ, ನಾನು ಹೇಳಬೇಕು ಅಂದರೆ ತುಂಬ ದೊಡ್ಡ ಒಂದು ಖುಷಿ ಅನ್ನೋದು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಮೇ 5ರಂದು ಮಧ್ಯಾಹ್ನ 3:44ರಿಂದ ಮುಂದಿನ 24 ಗಂಟೆಗಳಲ್ಲಿ ಭಗವಂತನ ಚಮತ್ಕಾರವನ್ನು ನೀವು ಅನುಭವಿಸ್ತೀರ. ಅದು ಭೂಮಿ, ಮನೆ, ವಾಹನ, ಚಿನ್ನ ಅಥವಾ ಸ್ಥಿರವಾದ ಆದಾಯದ ರೂಪದಲ್ಲಿ ಇರಬಹುದು. ವೃಷಭ ರಾಶಿ ಸ್ಥಿರತೆಯನ್ನು ಇಷ್ಟಪಡುತ್ತೆ. ಈಗ ಬ್ರಹ್ಮಾಂಡ ನಿಮಗೆ ಆ ಸ್ಥಿರತೆಯನ್ನೇ ಕೊಡುತ್ತೆ. ನಿಮ್ಮ ಜೀವನದಲ್ಲಿ ಏನು ಬರುತ್ತೆ ಎಲ್ಲವನ್ನು ನಾನು ವಿವರವಾಗಿ ಹೇಳ್ತೀನಿ. ಅದಕ್ಕಾಗಿ 8 ನಿಮಿಷ ನೀವು ಸಮಯ ತೆಗೆದುಕೊಂಡು ಈ ವಿಡಿಯೋನ ಕಂಪ್ಲೀಟ್ ನೋಡಿ. ಇದರಿಂದ ನಿಮ್ಮ ಮುಂದಿನ 12 ವರ್ಷ ಬದಲಾಯಿಸಬಹುದು. ಇವತ್ತಿನ ವಿಡಿಯೋ ನಿಮಗಾಗಿ ತುಂಬ ಖಾಸಾಗಿರುತ್ತೆ. ಆದ್ದರಿಂದ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಮನಸಾರೆ ಬರೀರಿ, ಜೈ ಮಾತಾದಿ, ಜೈ ಲಕ್ಷ್ಮೀ ಮಾತಾ ಅಂತ. ನಿಮ್ಮ ಮನೆಯಲ್ಲಿ ಧನ ಧಾನ್ಯ ತುಂಬಿ ತುಳುಕುತ್ತೆ. ಮಾಹಿತಿ ಏನಪ್ಪ ಅಂದರೆ, ನಿಮಗೆ ಯಾವುದೋ ಒಂದು ಬೆಲೆ ಬಾಳುವ, ಸುಖ ಕೊಡುವ ವಸ್ತು ಸಿಗುತ್ತೆ. ಅದು ನಿಮ್ಮ ಸ್ವಂತ ಮನೆ ಕನಸಾಗಿರ್ಬೋದು, ಅಥವಾ ಹೊಸ ಕಾರು, ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಡಬಲ್ ಆಗ್ಬೋದು. ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ, ವೃಷಭ ರಾಶಿಗೆ ಈ ಸಮಯ ಲಕ್ಷ್ಮಿ ಯೋಗ ಬಂದಿದೆ. ಹಣ ಮಾತ್ರ ಅಲ್ಲ, ಮನೆಯಲ್ಲಿ ಶಾಂತಿ, ನೆಮ್ಮದಿ, ಗೌರವ ಕೂಡ ಸಿಗುತ್ತೆ. ನಿಮ್ಮ ಕುಟುಂಬದಲ್ಲಿ ಒಂದು ಶುಭ ಕಾರ್ಯ ನಡೆಯುವ ಯೋಗ ಇದೆ. ಇಷ್ಟು ದಿನದ ಹೋರಾಟಕ್ಕೆ ಫಲ. ವೃಷಭ ರಾಶಿಯವರೇ, ನೀವು ತುಂಬ ಸಹಿಸ್ಕೊಂಡಿದ್ರಿ. ಸಂಬಂಧದಲ್ಲಿ, ಕೆಲಸದಲ್ಲಿ, ಹಣದಲ್ಲಿ ಯಾರಿಗೂ ಹೇಳದೆ ಒಳಗೆ ನೋವನ್ನು ನುಂಗಿಕೊಂಡಿದ್ರಿ. ಯಾಕೆ ನನ್ನ ಜೊತೆಗೆ ಹೀಗೆ ಆಗ್ತಾ ಇದೆ ಅಂತ. ವೃಷಭ ರಾಶಿಯವರಿಗೆ ತಡವಾಗಿ ಸಿಕ್ಕಿದ್ರೂ ಕೂಡ ಗಟ್ಟಿಯಾಗಿ ಸಿಗುತ್ತೆ. ಅದು ಬೇಗ ಹೋಗಲ್ಲ. ಈಗ ಶುಕ್ರ ಮತ್ತು ಗುರುಗ್ರಹದ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ. ಪೂರ್ವಜರ ಆಶೀರ್ವಾದದಿಂದ, ನಿಮ್ಮ ಒಳ್ಳೆಯ ಕರ್ಮದಿಂದ ಈಗ ದೊಡ್ಡ ಖಜಾನೆಯ ಬಾಗಿಲು ತೆರೆಯಲಿದೆ. ಇದನ್ನು ತಮಾಷೆಗೆ ತೆಗೆದುಕೊಳ್ಬೇಡಿ. ಬರುವ ಸಮಯ ತುಂಬ ಖಾಸಾಗಿರುತ್ತೆ. ಜೊತೆಗೆ ಸ್ಮಾರ್ಟ್ ವರ್ಕು ಕೂಡ ಮಾಡಿ. ವೃಷಭ ರಾಶಿಯವರಿಗೆ ಸುರಕ್ಷತೆ ತುಂಬ ಮುಖ್ಯವಾಗಿರುತ್ತೆ. ನೀವು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೆದರ್ತಿರ್ತೀರ. ಆದರೆ ಈಗ ಬ್ರಹ್ಮಾಂಡ ಹೇಳ್ತಿದೆ, ಭಯ ಬಿಟ್ಟು ಒಂದು ಹೆಜ್ಜೆ ಮುಂದೆ ಇಡಿ. ಧನ ಸಂಬಂಧಿ ವಿಷಯಗಳಲ್ಲಿ ದೊಡ್ಡ ಸುಧಾರಣೆ ಕಾಣ್ತಿದೆ. ನಿಂತಿದ್ದ ಪೇಮೆಂಟ್ ಬರುತ್ತೆ, ಲೋನ್ ಕ್ಲಿಯರ್ ಆಗುತ್ತೆ, ಹೊಸ ಬಿಸ್ನೆಸ್ ಅಥವಾ ಕೆಲಸದಲ್ಲಿ ಪ್ರಮೋಷನ್ ಸಿಗುವ ಯೋಗ ಇದೆ. ನಿಮ್ಮ ದೃಷ್ಟಿಕೋನ ಬದಲಾಯಿಸಿ. ನನ್ನ ಬಳಿ ಇಲ್ಲ ಅಂತ ಯೋಚನೆ ಮಾಡಬೇಡಿ, ನನ್ನ ಬಳಿ ಬರಲಿದೆ, ನಾನು ಅದಕ್ಕೆ ಅರ್ಹ ಅಂತ ಯೋಚನೆ ಮಾಡಿ. ಬ್ರಹ್ಮಾಂಡ ನಿಮ್ಮ ಯೋಚನೆಗೆ ತಕ್ಕಂತೆ ಫಲ ಕೊಡುತ್ತೆ. ವೃಷಭ ರಾಶಿಯವರಿಗೆ ಒಂದು ಗುಣ ಇದೆ, ಒಮ್ಮೆ ಏನಾದರೂ ಮಾಡಿದರೆ ಮಾಡೇ ಮಾಡ್ತಾರೆ. ಅದೇ ಅವರ ಒಂದು ಗಟ್ಟಿಯಾದ ನಿರ್ಧಾರ. ನಾನು ಆರ್ಥಿಕವಾಗಿ ಸ್ವತಂತ್ರ ಆಗ್ತೀನಿ ಅಂತ ಹೇಳಿ. ವೃಷಭ ರಾಶಿಗೆ ಖುಷಿ ಅಂದರೆ ಮನೆಯಲ್ಲಿ ಎಲ್ಲರೂ ಜೊತೆಯಾಗಿರೋದು, ಫ್ರಿಡ್ಜ್ ತುಂಬ ತಿನ್ನಲು ಇರೋದು, ಬ್ಯಾಂಕಲ್ಲಿ ಹಣ ಇರೋದು. ಈ 3 ಈಗ ನಿಮಗೆ ಸಿಗುತ್ತೆ. ಹಣದಿಂದ ಎಲ್ಲ ಖುಷಿ ಕೂಡ ಖರೀದಿಸೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಆದರೆ ವೃಷಭ ರಾಶಿಗೆ ಹಣದಿಂದ ಸಿಗುವ ಸುರಕ್ಷತೆ ಅಂದರೆ ಅದು ಮಾನಸಿಕ ಶಾಂತಿ ಕೂಡ ಆಗಿರುತ್ತೆ. ಮತ್ತು ಈಗ ಅದು ನಿಮಗೆ ಸಿಗುತ್ತೆ. ನಿಜವಾದ ಶ್ರೀಮಂತಿಕೆ ಅಂದರೆ ಜ್ಞಾನ, ಸರಿಯಾದ ಯೋಚನೆ, ಒಳ್ಳೆಯ ಜೀವನ, ಸಂಗಾತಿ ಮತ್ತು ತೃಪ್ತಿ. ಈ 4ರಲ್ಲಿ 3 ಈಗಾಗಲೇ ನಿಮಗೆ ಸಿಕ್ಕಿದೆ. ಇನ್ನು 4ನೇದು ಆರ್ಥಿಕ ತೃಪ್ತಿ. ಈಗ ಅದು ಕೂಡ ಬರುತ್ತೆ. ನಿಮ್ಮ ಮೈಂಡ್ ಸೆಟ್, ಕರ್ಮ ಮತ್ತು ಕುಂಡಲಿ 3 ಈಗ ನಿಮ್ಮ ಪರವಾಗಿ ಇದೆ. ಇನ್ನು ಕುಟುಂಬ ಮತ್ತು ಆಸೆಗಳು. ನಿಮ್ಮ ಹೆಂಡತಿ, ಮಕ್ಕಳು, ತಾಯಿ, ತಂದೆ ಬಹಳ ದಿನದಿಂದ ಒಂದು ಆಸೆ ಇಟ್ಕೊಂಡಿದ್ದಾರೆ. ಹೊಸ ಮನೆ, ಹೊಸ ಚಿನ್ನ ಅಥವಾ ಒಂದು ಟ್ರಿಪ್.
ನೀವು ಆಮೇಲೆ ಮಾಡೋಣ ಅಂತ ಮುಂದೂಡಿದ್ರಿ. ಈಗ ಭಗವಂತ ನಿಮಗೆ ಆ ಆಸೆಯನ್ನು ಪೂರೈಸೋದಕ್ಕೆ ಶಕ್ತಿಯನ್ನು ಕೊಡ್ತಿದ್ದಾನೆ. ಪಾಸಿಟಿವ್ ಯೋಚನೆ ಮಾಡಿ. ನಾನು ನನ್ನ ಕುಟುಂಬಕ್ಕೆ ಎಲ್ಲ ಸುಖ ಕೊಡ್ತೀನಿ ಅಂತ ಬ್ರಹ್ಮಾಂಡ ದಾರಿಯನ್ನು ಮಾಡಿಕೊಡುತ್ತೆ. ಆದರೆ ವೃಷಭ ರಾಶಿಯವರೇ ಒಂದು ಎಚ್ಚರಿಕೆ, ಅತಿಯಾದ ಹಠ ಬೇಡ. ಕೆಲವೊಮ್ಮೆ ನೀವು ಒಂದು ವಿಷಯಕ್ಕೆ ಅಂಟಿಕೊಂಡು ಬಿಡ್ತೀರಿ. ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಬದಲಾವಣೆಯನ್ನು ಸ್ವೀಕಾರ ಮಾಡಿ, ಆಗಲೇ ದೊಡ್ಡ ಲಾಭ ಅನ್ನೋದು ಸಿಗುತ್ತೆ. ಇನ್ನು ನಿಮ್ಮದು ಆರೋಗ್ಯ ಮತ್ತು ರಾಶಿ ಫಲ ಹೇಳೋದಾದರೆ, ವೃಷಭ ರಾಶಿಗೆ ಗಂಟಲು ನೋವು, ಕುತ್ತಿಗೆ, ಥೈರಾಯ್ಡ್ ಸಮಸ್ಯೆ ಬರ್ಬೋದು. ಸಿಹಿ ತಿನಿಸು ಕಡಿಮೆ ಮಾಡಿ. ಕತ್ತು ನೋವು, ಧ್ವನಿ ಕರ್ಕಶ ಆಗ್ಬೋದು. ಬಿಸಿ ನೀರು ಕುಡೀರಿ. ಯೋಗ ಪ್ರಾಣಾಯಾಮ ಮಾಡಿ. ಮನೆಯ ಹಿರಿಯರ ಕಾಲು ನೋವಿಗೆ ಬಗ್ಗೆ ಗಮನವನ್ನು ಕೊಡಿ. ವೃಷಭ ರಾಶಿಯವರು ಪ್ರೀತಿಯಲ್ಲಿ ತುಂಬ ನಿಷ್ಠರಾಗಿರ್ತಾರೆ. ಸಿಂಗಲ್ ಆಗಿರೋರಿಗೆ ಸ್ಥಿರವಾದ ನಂಬಿಕಸ್ಥ ಜೀವನ ಸಂಗಾತಿ ಸಿಗುವ ಯೋಗ ಇದೆ. ಮದುವೆ ಯೋಗ ಪ್ರಬಲವಾಗಿ ಇದೆ. ಈಗಾಗಲೇ ಸಂಬಂಧದಲ್ಲಿರೋರಿಗೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. ಆದರೆ ನಿಮ್ಮ ಪಾಸಿಟಿವ್ನೆಸ್ ಕಡಿಮೆ ಮಾಡಿ. ಸಂಗಾತಿಗೆ ಸ್ವಲ್ಪ ಸ್ಪೇಸ್ ಕೊಡಿ. ಅವಸರದಲ್ಲಿ ಮದುವೆ ನಿರ್ಧಾರ ಬೇಡ. ಕುಟುಂಬದ ಒಪ್ಪಿಗೆ ಮುಖ್ಯವಾಗಿರುತ್ತೆ. ಇನ್ನು ವೃತ್ತಿ, ನಿಮ್ಮ ತಾಳ್ಮೆ ಮತ್ತು ಶ್ರದ್ಧೆಗೆ ಈಗ ಬೆಲೆ ಸಿಗುತ್ತೆ. ಬಾಸ್ ನಿಮ್ಮ ಕೆಲಸವನ್ನು ಗುರುತಿಸ್ತಾರೆ. ಪ್ರಮೋಷನ್, ಸಂಬಳ ಹೆಚ್ಚಳ ಆಗುವ ಸಾಧ್ಯತೆ ಇರುತ್ತೆ. ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.